ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಹೆಂಗದಿರಿ? ಆರಾಮದಿರಿ ಅನ್ಕೋತೀನತ್ತ. ನಾನು ಕೂಡ ಆರಾಮದಿರಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತು ವಿಡಿಯೋ ಐತಿ ಆತ್ಮೀಯ ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಇವತ್ತು ನಮ್ಮ ಅಡಿಗೆ ಮನೆಯಲ್ಲಿ ವಿಶೇಷವಾದ ಅಡಿಗೆ ಸ್ನೇಹಿತರೆ. ಯಾವ್ದಪ್ಪ ಅಂದ್ರೆ ಬ್ರೇಕ್ಫಾಸ್ಟ್ಗೂ ಸುಲಭ ಬ್ರೇಕ್ಫಾಸ್ಟ್ ಮತ್ತು ಡಿನ್ನರ್ಗೂ ಆಯಿತು. ಚಿಕ್ಕ ಮಕ್ಕಳಿಗೆ ಏನಂತಾರಲ್ಲ ಲಂಚ್ ಬಾಕ್ಸ್ಗಾತು ಒಳ್ಳೆ ಉತ್ತಮ ರುಚಿಕರವಾದಂಥ ಅಡಿಗೆ ಸ್ನೇಹಿತರೆ. ಅದು ಯಾವ್ದಂದ್ರೆ ಅವರೆಕಾಳಿನ ಉಪ್ಪಿಟ್ಟು. ಈ ಅವರೆಕಾಳಿನ ಉಪ್ಪಿಟ್ಟು ಯಾವ ರೀತಿ ಮಾಡುತ್ತಾ ಈ ವಿಡಿಯೋ ವೀಕ್ಷಣೆ ಮಾಡ್ರಿ, ಬರ್ರಿ. ಸ್ನೇಹಿತರಿಗೆ ಒಂದು ಬೌಲ್ ಆಗೋಷ್ಟು ಅವರೆಕಾಳು ತಂದೇನ್ರಿ, ಮಾರ್ಕೆಟ್ನಿಂದ ಅವರೆಕಾಳು ತಂದಿನಿ ಸ್ನೇಹಿತರೆ. ಈಗ ಒಂದು ಬೌಲ್ ಆಗೋಷ್ಟು ಅವರೆಕಾಳು ಐತ್ರಿ. ಮತ್ತು ಈ ಉಪ್ಪಿಟ್ಟು ಏನೈತಿರಲ್ಲ, ಈಗ ಉಪ್ಪಿಟ್ಟಿಗೆ ಏನೈತಿ ಕೇಸರಿ ಉಪಯೋಗಿಸ್ತಾರೋ, ಮತ್ತು ಮೇಲೆ ಬಾಂಬೆ ರವೆ ಉಪಯೋಗಿಸ್ತಾರ್ರಿ. ಅವಳ ಚಿರೋಟಿ ರವೆ ಅಂತಾರಲ್ಲ ಅದು ಉಪಯೋಗಿಸ್ತಾರೋ. ನಾ ಇವತ್ತಿನ ದಿವಸ ಉಪಯೋಗಿಸ್ತಾ ರವ ಅಂದ್ರೆ ಅಕ್ಕಿ ರವ ರೀ. ಅಕ್ಕಿ ರವ ಸ್ನೇಹಿತರೆ. ಈ ಅಕ್ಕಿ ರವದಿಂದ ಉಪ್ಪಿಟ್ಟು ಮಾಡೋ ಸ್ನೇಹಿತರೆ. ಅದನ್ನ ಉಪ್ಪಿಟ್ಟು ಯಾವ ರೀತಿ ಮಾಡೋದು ಬರ್ರಿ ನೋಡ್ರಿ. ಅಕ್ಕಿ ರವ ಕೂಡ ಒಂದು ಬೌಲ್ ತೊಗೊಂಡಿನಿ, ಮತ್ತು ಅವರೆಕಾಳು ಕೂಡ ಒಂದು ಬೌಲ್ ತೊಗೊಂಡು ಸ್ನೇಹಿತರೆ. ಅಕ್ಕಿ ರವೆ ಯಾವ ರೀತಿ ಮಾಡ್ಕೊಂಡಿ ಅಂದ್ರೆ, ಈಗ ಕೆಲವರು ಏನು ಮಾಡ್ತಾರ, ಗಿರಣಿಯಿಂದ ಅಕ್ಕಿ ರವೆ ಹೊಡ್ಸ್ಕೊಂಡ್ ಬರ್ತಾರ್ರಿ. ಮತ್ತೊಬ್ಬರು ಮಾರ್ಕೆಟ್ನಿಂದ ಕೂಡ ಅಕ್ಕಿ ರವೆ ತೊಗೊಂಡ್ಬರ್ತಾರೆ ಸ್ನೇಹಿತರೆ. ಆದ್ರೆ ನಾನು ಮತ್ತೆ ಇಡ್ಲಿ ರವೆ ಕೂಡ ಅಕ್ಕಿ ರವೆ ಸ್ನೇಹಿತರೆ. ಈಗ ನಾನು ಇಡ್ಲಿ ರವೆ ತೊಗೊಂಡು ಸ್ನೇಹಿತರೆ. ಇಡ್ಲಿ ರವಾದಿಂದ ಉಪ್ಪಿಟ್ರಿ, ಇದು ಅಕ್ಕಿ ರವೆ. ಈಗ ಮೊದಲಿಗೆ ಏನ್ ಮಾಡೋದ್ರಿ, ಈಗ ಅವರೆಕಾಳು ಏನಂತಾರಲ್ಲ ಮಾರ್ಕೆಟ್ನಿಂದ ತಂದಿನ್ರಿ, ಸ್ವಚ್ಛಾಗಿ ತೊಳ್ಕೊಂಡಿನ್ರಿ. ಯಾವುದೇ ಪದಾರ್ಥ ಆಗಲಿ, ಯಾವುದೇ ತರಕಾರಿ ಆಗಲಿ, ಯಾವುದೇ ಕಾಳು ಆಗಲಿ ಸ್ನೇಹಿತರೆ, ನೀವು ಮಾರ್ಕೆಟ್ನಿಂದ ತಂದ್ರೆ ಮೊದಲು ಸ್ವಚ್ಛಾಗಿ ತೊಳ್ಕೊಬೇಕ್ರಿ. ಈಗ ತೊಳ್ಕೊಂಡಿನ್ರಿ, ಒಂದು ಬೌಲ್ ಇತ್ತಲ್ಲ, ಇದನ್ನೀಗ ಕುಕ್ಕರ್ ಬಾಂಡಿಗೆ ಹಾಕೋತೀನ್ರಿ ಸ್ನೇಹಿತರಿಗೆ. ಅವರೆಕಾಳು ಹಾಕೊಂಡಿನ್ರ. ಈಗ ಇದಕ್ಕೆ 1 ಗ್ಲಾಸ್ ನೀರು ಹಾಕೋತೀನ್ರಿ. ಈ 1 ಗ್ಲಾಸ್ ನೀರು ಹಾಕಿದ ಬಳಿಕ ಸ್ವಲ್ಪ ಉಪ್ಪು ಹಾಕ್ತೀನಿ. ಭಾಳ ಹಾಕೊಂಡ್ರಿ, ಒಂದು ಸ್ವಲ್ಪ ಉಪ್ಪು ರೀ. ಸ್ವಲ್ಪ ಉಪ್ಪು ಹಾಕಿ ಇದನ್ನ ಕುಕ್ಕರ್ ಮುಚ್ಕೋತೀನಿ. ಈಗ ಕುಕ್ಕರ್ ಮುಚ್ಕೊಂಡು ಏನಂತಿರಲ್ಲ ಬರ್ಸನ್ ಚಾಲು ಮಾಡಿ 3 ಸಿಟಿ ಹೊಡಿಸ್ತೀನಿ ರೀ ಸ್ನೇಹಿತರೆ. ನೋಡ್ರಿ, ಬರ್ಸನ್ ಚಾಲು ಮಾಡೀನಿ, ಮತ್ತು ಅವರೆಕಾಳು ಹಾಕಿನ್ರಿ. ಒಳಗಡೆ ನೀರು ಹಾಕಿನಿ, ಉಪ್ಪು ಹಾಕಿನಿ, ನೀರು ಎಟ್ಟು ಹಾಕಿನ್ರಿ, 1 ಗ್ಲಾಸ್ ನೀರು ಹಾಕಿನ್ರಿ, ಒಳಗಡೆ ಉಪ್ಪು ಹಾಕಿನ್ರಿ. ಈಗ ಮುಚ್ಚಿ ನೋಡ್ರಿ, ಈಗ 3 ವಿಸಿಲ್ ಹೊಡ್ಸೋಣ್ರಿ. ಈಗ ಹೊಡ್ಸೋಣ್ರಿ. ರೆಡಿ, 1 2 3 ಸ್ಟಾರ್ಟ್. ಸ್ನೇಹಿತರೆ ನೋಡ್ರಿ, ಈಗ 3 ವಿಸಿಲ್ ಆಗೈತ್ರಿ. ಈಗ ಬಂದ್ ಮಾಡ್ತೀನಿ ಈಗ ಸ್ನೇಹಿತರೆ. ಈಗ ನೋಡ್ರಿ, ಬರ್ಸನ್ ಚಾಲು ಮಾಡೀನಿ. ಬರ್ಸನ್ ಪಾತ್ರೆ ಇಟ್ಕೊಂಡ್ರಿ. ಈಗ ಏನ್ ಮಾಡೋದಂದ್ರೆ ರೀ, 1 ಬೌಲ್ ಆಗುವಷ್ಟು ಅಕ್ಕಿ ರವ, ಇಡ್ಲಿ ರವೆ ತೊಗೊಂಡಿನ್ರಲ್ಲ ಅದನ್ನ ಹಾಕೋತೀನಿ. ಈಗ ಚೆನ್ನಾಗಿ ಹುರ್ಕೊಂಡ್ರಿ. ಈಗ ಸ್ವಲ್ಪ ಎಣ್ಣೆ ಹಾಕ್ತೀನಿ ಸ್ನೇಹಿತರೆ, ಭಾಳ ಹಾಕಲ್ಲ. ಸ್ವಲ್ಪ ಎಣ್ಣೆ ಹಾಕೊಂಡು ಎಣ್ಣೆ ಒಳಗೆ ಏನೈತಿ ಹುರ್ಕೋತೀನಿ. ಚೆನ್ನಾಗಿ ಹುರ್ಕೋತೀನಿ ಸ್ನೇಹಿತರೆ. ಇದು ಅಕ್ಕಿ ರವೆ ಸ್ನೇಹಿತರೆ. ಇದು ಇಡ್ಲಿ ರವೆ ಪ್ಯಾಕೆಟ್. ನಾ ಮಾರ್ಕೆಟ್ನಿಂದ ಇಡ್ಲಿ ರವೆ ತಂದಿರಲ್ಲ ಆ ರವೆ ರೀ. ನೀವು ಬೇಕಾದ ರವಾದ್ಲಿ ಕೂಡ ಮಾಡ್ಕೋಬಹುದು. ಈ ಗಿರಣಿಯಿಂದ ಬೀಸ್ಕೊಂಬಂದ್ರೆ ಅಕ್ಕಿ ರವೆ ಮಾಡ್ಕೋಬಹುದು. ನಾವು ಈಗ ಇಡ್ಲಿ ರವೆ ಮಾಡ್ಕೊಳತ್ತೀವಿ. ಈಗ ಚೆನ್ನಾಗಿ ಏನತ್ತಿಲ್ಲ ಕೆಂಪಗಾಗೋರ್ಗೆ ಹುರ್ಕೋತೀನಿ ಸ್ನೇಹಿತರೆ. ಎಣ್ಣೆ ಒಳಗೆ ಹುರ್ಕೊಳಕತ್ತೀನಿ ನಾ ಈಗ. ನೋಡ್ರಿಗ ಹುರಿದ ವಾಸನೆ ಬರತ್ತೆ ನೋಡ್ರಿ ಸ್ನೇಹಿತರೆ. ನೋಡ್ರಿಗ ಕೆಂಪಗಾಗತಿ. ನಾನು ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಈಗ ನೋಡ್ರಿ ರವ ನೋಡ್ರಿ ಕೆಂಪಗಾಗತಿ, ಮತ್ತು ರವ ಹುರಿದ ವಾಸನೆ ಬರತ್ರಿ. ನನಗತ್ರ ಬರತ್ತೆ, ನಿಮ್ಗೆ ಬರತ್ತಿಲ್ಲ ಅರಿವತ್ರಿ, ನನಗೆ ಮಾತ್ರ ಬರಕತ್ತಿ. ನೀವು ಈ ವಿಡಿಯೋ ನೋಡಿ ಅಂತ ಮಾಡ್ತಾ ಇದ್ರೆ ನಿಮಗೂ ಕೂಡ ವಾಸನೆ ಬರತ್ರಿ. ಯಾಕಂದ್ರೆ ಆ ರೀತಿ ರವಾ ಹುರಿದ ವಾಸನೆ ಘಮ ವಾಸನೆ ಬರಕ್ರಿ. ಕೆಂಪು ರವಾ ಹುರಿದ ವಾಸನೆ ಬರಕ್ರಿ. ಸೂಪರ್ ತಾಜಾ ಕುರುಕುರು ನೋಡ್ರಿ ರವಾ ತಯಾರಾಗೈತಿ. ಈಗ ಯಾವ ರವಾ ರೀ? ಇದು ಅಕ್ಕಿ ರವಾ ರೀ. ಎದಕ್ ಮಾಡಾಕತ್ತೀವ್ರಿ? ಉಪ್ಪಿಟ್ರಿ. ಯಾವ ಉಪ್ಪಿಟ್ರಿ? ಅವರೆಕಾಳು ಉಪ್ಪಿಟ್ರಿ. ಈಗ ಒಂದು ಪ್ಲೇಟಿಗೆ ಬರ್ಸನ್ ಬಂದ್ ಮಾಡ್ತೀನಿ. ಬರ್ಸನ್ ಬಂದ್ ಮಾಡಿ ಒಂದು ಪ್ಲೇಟ್ನಾಗ ತಗೋತೀನಿ ಅದನ್ನ ಸ್ನೇಹಿತರೆ. ಈಗ ಅಕ್ಕಿ ರವಾ ಹುರ್ಕೊಂಡಿವ್ರಿ. ನೆಕ್ಸ್ಟ್ ಇನ್ನ ಎಣ್ಣೆ ಹಾಕೋತೀನಿ. ಎಣ್ಣೆ ಎದಕ್ಕೆ ಹಾಕೊಳ್ಳೋದಂದ್ರೆ ಒಗ್ಗರ್ಣಿ. ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಕೂಡ ಒಗ್ಗರಣೆ ಬೇಕ್ರಿ. ಒಗ್ಗರಣೆ ಇಲ್ಲದೆ ಅಡುಗೆ ಇಲ್ಲ, ಅದಕ್ಕೆ ಒಗ್ಗರಣೆ ಬೇಕ್ರಿ. ಈ ಒಗ್ಗರಣೆಗೆ ಎಣ್ಣೆ ಹಾಕೊಡಿ ಸ್ನೇಹಿತರೆ. ಈಗ ಎಣ್ಣೆ ಜೊತೆ ಸ್ವಲ್ಪ ತುಪ್ಪ ಹಾಕ್ತಿರ್ರಿ. ಮನೆಯಲ್ಲೇ ತಯಾರಿಸಿದ ತುಪ್ಪ, ಮನೆಯಲ್ಲೇ ಬೆಣ್ಣೆ ತೆಗೆದ ತುಪ್ಪ ಮಾಡೈತ್ರಿ, ಅದನ್ನ ಹಾಕೋತೀನಿ ಸ್ನೇಹಿತರೆ. 1 ಸ್ಪೂನ್ ತುಪ್ಪ, 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡು ಅಡಿಗೆ ಎಣ್ಣೆ. ಈಗ ಅಡಿಗೆ ಎಣ್ಣೆ ತುಪ್ಪ ಕಾಯಿಲ್ರಿ. ಈಗ ಕಾದೇತಲ ನೋಡೋ ಸಂಬಂಧ ಸ್ವಲ್ಪ ಸಾಸಿವೆ ಹಾಕೊಂಡಿರಿ. ಸಾಸಿವೆ ಒಂದು ಸ್ವಲ್ಪ ಚಟಪಟ ಅನ್ಬೇಕ್ರಿ. ನೋಡಿ ಚಟಪಟ ಹಾಕತ್ರಿ. ಈಗ 1 ಸ್ಪೂನ್ ಆಗೋಟ್ಟು ಸಾಸಿವೆ ಹಾಕೋತೀನಿ. ಮತ್ತು 1 ಸ್ಪೂನ್ ಆಗೋಟ್ಟು ಜೀರಿಗೆ ಹಾಕೋತೀನಿ ಸ್ನೇಹಿತರೆ. ಆಮೇಲೆ ಏನೈತ್ರಿ ಕಡ್ಲಿಬೇಳೆ ಮತ್ತು ಉದ್ದಿನಬೇಳೆ 1 ಸ್ಪೂನ್ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಎಣ್ಣೆ ಒಳಗೆ ತುಪ್ಪದಾಗ. ಈಗ ಸ್ನೇಹಿತರೆ ಹಸಿ ಶುಂಠಿ ನೋಡ್ರಿ, ಸಣ್ಣಂಗೆ ಇದು ಮಾಡ್ಕೊಂಡಿನಿ, ಹೋಳು ಮಾಡ್ಕೊಂಡಿನಿ, ಅದನ್ನು ಕೂಡ ಹಾಕೋತೀನಿ. ಹಸಿ ಶುಂಠಿ ರೀ. ಹಸಿ ಶುಂಠಿ ಹಾಕಿದಾಗ ಸ್ವಲ್ಪ ಎಣ್ಣೆ ಒಳಗೆ ಎಣ್ಣೆ ತುಪ್ಪದಾಗ ಫ್ರೈ ಮಾಡ್ಕೊಂಡ್ರಿ ಎಲ್ಲ ಕೂಡ. ಆಮೇಲೆ ಸ್ವಲ್ಪ ಹಿಂಗೆ ಹಾಕೋತೀನಿ ಸ್ನೇಹಿತರೆ. ಸ್ವಲ್ಪ ಪ್ರಮಾಣ ಹಿಂಗ. ಅಡಿಗೆ ಯಾವಾಗಲೂ ಹಿಂಗಿರ್ಬೇಕ್ರಿ. ಅಡಿಗೆ ಹಿಂಗಿದ್ರೆ ಜೀರ್ಣ ಕ್ರಿಯೆ ಆಕತ್ರಿ.
ಅದ್ರ ಸಂಬಂಧ ಹಿಂಗೆ ಹಾಕೊಳ್ಳಿ ಸ್ನೇಹಿತರೆ ಅಡಿಗೆ ಪ್ರತಿಯೊಂದು ಅಡಿಗೆ ಒಳಗೆ. ಈಗ ನೆಕ್ಸ್ಟ್ ಸ್ನೇಹಿತರೆ ನೆಕ್ಸ್ಟ್ ಒಂದು ಸ್ವಲ್ಪ ಕರಿಬೇವು ಹಾಕೋತೀನಿ ಸ್ನೇಹಿತರೆ. ಕರಿಬೇವು ಕೂಡ ಎಣ್ಣೆ ಒಳಗೆ ಫ್ರೈ ಆಗ್ಬೇಕ್ರಿ. ಕರಿಬೇವು ಹಾಕೊಂಡು ಮತ್ತೆಲ್ಲ ಚೆನ್ನಾಗಿ ತಿರುಗಾಡ್ತೀನಿ ರೀ, ಯಾಕಂದ್ರೆ ಫ್ರೈ ಆಗ್ಬೇಕ್ರಿ ಇದು. ಮತ್ತು ತುಪ್ಪ ಹಾಕೊಂಡು ನೀವು ತುಪ್ಪ ಇರ್ಲನ್ರಿ ಎಣ್ಣೆ ಹಾಕೊಂಡು ಮಾಡ್ಕೋಬೇಕು ಸ್ನೇಹಿತರೆ. ತುಪ್ಪನ ಹಾಕೋಬೇಕತ್ತೇನು ಏನಿಲ್ಲ, ನಾ ಹಾಕೊಂಡಿನಿ ರೀ. ಆಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕೋತೀನಿ ರೀ. ಹಸಿಮೆಣಸಿನ್ಕಾಯಿ ಕೂಡ ಅದನ್ನ ಫ್ರೈ ಮಾಡ್ಕೊತೀನಿ ರೀ ಎಣ್ಣೆ ಒಳಗೆ, ಎಣ್ಣೆ ತುಪ್ಪದಾಗ. ಇವೆಲ್ಲ ಏನಂತಿರಲ್ಲ ಒಗ್ಗರಣೆ ಬೇಕೇ ಬೇಕ್ರಿ. ಜೀರಿ ಸಾಸ್ವಿ ಇವೆಲ್ಲ ಏನೈತಿ ಒಗ್ಗರಣೆಗೆ ಇದ್ರೆ ಚಂದ ರೀ. ಮತ್ತು ಈ ಒಗ್ಗರಣೆ ಮಾಡ್ಕೊಳ್ಳೋ ಮುಂದೆ ನಾವು ಎಷ್ಟು ಚಂದ ಫ್ರೈ ಮಾಡ್ಕೋತೀವಿ ಅಷ್ಟು ಚಂದ ಯಾವುದೇ ಅಡುಗೆ ಆದ್ರೂ ತುಂಬ ರುಚಿಕರವಾಗಿರೈತಿ. ಮತ್ತು ಉಪ್ಪಿಟ್ಟ ಘಮ ಘಮ ಆಗಿ ರುಚಿಕರವಾಗಿ ಕಾರಣ ಏನ್ರಿ ಒಗ್ಗರಣೆ ರೀ. ಈಗ ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಸ್ನೇಹಿತರೆ. ಸ್ವಲ್ಪ ಬರ್ಸನ್ ಸಣ್ಣ ಇಟ್ಕೊತೀನಿ ರೀ. ಆಮೇಲೆ ಈರುಳ್ಳಿ ರೀ, ಒಂದು ಈರುಳ್ಳಿ ಹೊಡ್ಕೊಂಡಿನಿ ರೀ. ಒಂದು ಈರುಳ್ಳಿ ಹೊಡ್ಕೊಂಡು ಅದನ್ನು ಕೂಡ ಹಾಕೊಳಕತ್ತೀನಿ ರೀ. ಈರುಳ್ಳಿ ಇಲ್ಲದೆ ಸಣ್ಣ ಹೊಡ್ಕೊಂಡು ಸ್ನೇಹಿತರೆ ಅದನ್ನು ಕೂಡ ಹಾಕೊಳಕತ್ತೀನಿ ರೀ. ಆಮೇಲೆ ಬರ್ಸನ್ ಜೋರಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಂಡ್ರಿ. ಇವೆಲ್ಲ ಕೆಂಪಗೆ ಆಗ್ಬೇಕ್ರಿ ಚೆನ್ನಾಗಿ, ಅದಕ್ಕೆ ರೀ. ಮತ್ತು ಒಗ್ಗರಣೆಗೆ ಮತ್ತು ಕಡ್ಲಿಬೇಳೆ ಉದ್ದಿನಬೇಳೆ ಹಾಕೋದ್ರಿಂದ ಮತ್ತೊಂದು ಸ್ವಲ್ಪ ಟೇಸ್ಟಿ ಆಕತ್ರಿ. ಅದ್ರ ಸಂಬಂಧ ಕಡ್ಲಿಬೇಳೆ ಉದ್ದಿನಬೇಳೆ ಉಪಯೋಗಿಸ್ಬೇಕ್ರಿ ಅಡುಗೆ ಒಳಗೆ, ಒಗ್ಗರಣೆ ಒಳಗೆ ರೀ. ಈ ಅವರೆಕಾಳು ಉಪ್ಪಿಟ್ಟು ಮುಂಜಾನೆ ಬ್ರೇಕ್ಫಾಸ್ಟ್ ಆಗಿ ಮತ್ತು ಮಕ್ಕಳಿಗೆ ಸ್ಕೂಲಿಗೆ ಟಿಫಿನ್ ಬಾಕ್ಸ್ ಆಗಿ ಕಟ್ಟಾಕ ಸೂಪರ್ ಆಗಿರುತ್ತೆ, ನೈಸ್ ಆಗಿರುತ್ತೆ ಸ್ನೇಹಿತರೆ. ಮತ್ತು ರುಚಿಯಾಗಿ ಅವರೆಕಾಳು ಉಪ್ಪಿಟ್ಟು ಮಾಡಿದಿರ್ತೀವಿ ಬೆಳಗಿನ ಟೈಮ್ದಾಗ ಮನೆ ಯಜಮಾನ್ರು ಮತ್ತು ಮೇಲೆ ಚಿಕ್ಕ ಮಕ್ಕಳು ಬಾಯಿ ಚಪ್ಪರಿಸಿ ತಿನ್ನೋದ್ರ ಗ್ಯಾರಂಟಿ ರೀ. ಆ ರೀತಿ ಟೇಸ್ಟಿ ಆಗಿರುತ್ತೆ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಿ. ಈಗ ಟೊಮೆಟೊ ಹಾಕೋತೀನಿ ಸ್ನೇಹಿತರೆ. ಒಂದು ಟೊಮೆಟೊ ಉಳ್ಕೊಂಡಿನಿ ಸಣ್ಣಂಗೆ, ಅದನ್ನು ಕೂಡ ಹಾಕೊಳಕತ್ತೀನಿ ನಾನೀಗ. ಕೆಂಪಗೈತಿ ನೋಡ್ರಿ, ಉಳ್ಳಾಗಡ್ಡಿ ಈರುಳ್ಳಿ ರೀ ಮತ್ತು ಟೊಮೆಟೊ ನೈಸ್ ಆಗಿ ಫ್ರೈ ಆಗೈತ್ರಿ, ಚೆನ್ನಾಗಿ ಫ್ರೈ ಆಗೈತಿ ಸ್ನೇಹಿತರೆ. ಈಗ ನೆಕ್ಸ್ಟ್ ಏನು ಮಾಡೋದಂದ್ರೆ ಈಗ ಶೇಂಗಾ ಹಾಕೋತೀನಿ ರೀ. ಹುರಿದ ಶೇಂಗಾ ರೀ, ಹಸಿ ಶೇಂಗಾ ಏನೈತಿ ಹುರ್ಕೊಂಡಿವ್ರಿ, ಹುರ್ಕೊಂಡು ಏನೈತಿ ಶೇಂಗಾ ಹಾಕೊಳಕತ್ತೀನಿ ರೀ ನಾ ಈಗ. ಅದನ್ನು ಕೂಡ ಹಾಕ್ಕೊಂಡು ಎಣ್ಣೆಯೊಳಗೆ ಫ್ರೈ ಮಾಡ್ಕೊಂಡ್ರಿ ಶೇಂಗಾ ಸ್ನೇಹಿತರೆ. ಮತ್ತು ಪುಟಾಣಿ ಇದ್ರೆ ಪುಟಾಣಿ ಕೂಡ ಹಾಕೋಬಹುದು ನೀವು, ನಾನು ಪುಟಾಣಿ ಹಾಕೋದಿಲ್ಲ, ಹಂಗೆ ಮಾಡಾಕತ್ತೀನಿ. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ರೀ, ಭಾಳ ಸ್ವಲ್ಪ ಹಾಕ್ತೀನಿ ರೀ. ಸ್ವಲ್ಪ ಹಾಕಿ ಮತ್ತೆ ಎಣ್ಣೆಯೊಳಗೆ ಫ್ರೈ ಮಾಡ್ಕೊತೀನಿ ಸ್ನೇಹಿತರೆ. ಈಗ ಸ್ನೇಹಿತರೆ ಕುಕ್ಕರ್ ಬಿಚ್ಕೋತೀನಿ ನೋಡ್ರಿ. ಈಗ ವಾವ್ ನೋಡ್ರಿ ಅವ್ರಿಕಾಳು ಪೂರಾ ನೈಸ್ ಆಗೈತೆ ನೋಡಿ ಸ್ನೇಹಿತರೆ. ಈಗ ಅವ್ರಿಕಾಳು ಏನೈತಿ ಅದನ್ನು ಕೂಡ ಹಾಕೋತೀನತ್ತ. ಅವ್ರಿಕಾಳು ನೀರು ಸಮೇತ ಹಾಕೋತೀನಿ ಸ್ನೇಹಿತರೆ. ಯಾಕಂದ್ರೆ ಏನೇ ಪೌಷ್ಟಿಕಾಂಶ ಇದ್ರು ಆ ನೀರಿನೊಳಗೆ ಇರ್ತವೆ ಸ್ನೇಹಿತರೆ, ಕುದಿಸಿ ನೀರೊಳಗೆ. ಅದ್ರ ಸಮೇತ ನೀರಿನ ಸಮೇತ ಅವರೆಕಾಳು ಹಾಕೊಳಕತ್ತೀನಿ ನಾನೀಗ. ಮತ್ತು ಸ್ನೇಹಿತರೆ ಇನ್ನೊಂದು ಹೇಳ್ತೀನತ್ತ, ಈ ಅವರೆಕಾಳು ಸ್ವಲ್ಪ ಬಿರುಸಿರತ್ರಿ. ಮತ್ತು ಬಿರುಸಿದಕ್ಕೆ ಸ್ವಲ್ಪ ಕುಕ್ಕರ್ ಕಚ್ಚಿ ಸ್ವಲ್ಪ ಸಣ್ಣಂಗೆ ಮಾಡ್ಕೋಬೇಕ್ರಿ, ಮೆತ್ತಗೆ ಮಾಡ್ಕೋಬೇಕು. ಅಕಸ್ಮಾತ್ ನೀವು ಮೆತ್ತಗೆ ಮಾಡ್ಕೊಳ್ಳಿ ಅಂದ್ರೆ ಹೊಟ್ಟೆ ನೋವು ಬರೋ ಸಾಧ್ಯತೆ ಇರುತ್ತೆ. ಅದ್ರ ಸಂಬಂಧ ಅವರೆಕಾಳು ನೀವು ಯಾವಾಗಲೂ ಮೆತ್ತಗೆ ಮಾಡ್ಕೊರಿ ಕುಕ್ಕರ್ ಕಚ್ಕೊಂಡು. ಈಗ ನೋಡ್ರಿ ಇದಕ್ಕೆ ಕನಿಷ್ಠ ಪಕ್ಷ ಆಗಲೇ ಅದರ ನೀರು ಐತ್ರಿ. ಈಗ 1 ಗ್ಲಾಸ್ ನೀರು ಹಾಕೊಂಡಿನಿ. ಈಗ ಎರಡು ಗ್ಲಾಸು ನೀವು ಅಂದಾಜು ನೋಡ್ಕೊಂಡು ಹಾಕೋಬೇಕು ಸ್ನೇಹಿತರೆ. ನಾನು ಕನಿಷ್ಠ ಪಕ್ಷ 3 ಗ್ಲಾಸ್ ಆಗೋಷ್ಟು ನೀರು ಹಾಕೊಂಡಿನಿ ರೀ. ನೀವು ಕೂಡ ಅಡುಗೆ ಮಾಡ್ತಿದ್ರಿ. ಈಗ 3 ಗ್ಲಾಸ್ ನೀರು ಹಾಕೋರಿ. ನಾನೀಗ 3 ಗ್ಲಾಸ್ ನೀರು ಹಾಕೊಂಡಿನಿ. 3 ಗ್ಲಾಸ್ ನೀರು ಹಾಕೊಂಡು ಈಗ ಸ್ವಲ್ಪ ತಿರುಗಾಡ್ರಿ. ಈಗ ಯಾಕಂದ್ರೆ ಎಲ್ಲ ಮಿಕ್ಸ್ ಆಗ್ಬೇಕ್ರಿ ಚೆನ್ನಾಗಿ. ಅವರೆಕಾಳು ಮತ್ತು ಏನಪ್ಪ ಒಗ್ಗರಣೆ ಪದಾರ್ಥ ಏನಂತಾರಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಬೇಕ್ರಿ, ಮಿಶ್ರಣ ಆಗ್ಬೇಕು. ಮತ್ತು ಈಗ ಅವರೆಕಾಳು ತಿನ್ನೋದ್ರಿಂದ ಹೃದಯದ ಏನೇ ಒಂದು ಇದನ್ನ ಕಾಯಿಲೆ ತಿಕ್ಕೋರಿ, ಹೃದಯ ಸಂಬಂಧಿ ಕಾಯಿಲೆ ತಿಕ್ಕೋರಿ ಆರಾಮ ಆಕತಿ. ಮತ್ತು ಅದರದ ಇದಕ್ಕೆ ಕೊಲೆಸ್ಟ್ರಾಲ್ ಕಡಿಮೆ ಆಕತ್ರಿ, ತೂಕ ಕಡಿಮೆ ಆಕ ಸ್ನೇಹಿತರೆ. ಮತ್ತು ಶುಗರ್ ಇದ್ದವ್ರಿಗೆ ಕೂಡ ಶುಗರ್ ಒಂದು ಲೆವೆಲ್ ಬರ್ತೈತಿ. ಎಲ್ಲ ರೀತಿ ನೋಡ್ರೆ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಸ್ನೇಹಿತರೆ, ನೀವು ಕಾಳು ಕಡಿ ಜಾಸ್ತಿ ತಿನ್ನೋದ್ರಿಂದ ಆರೋಗ್ಯಕರವಾಗಿರ್ತೀರಿ. ಅದಕ್ಕೆ ಜೀವನದಾಗ ಲೈಫ್ದಾಗ ಯಾವಾಗಲೂ ಕಾಳು ಕಡಿಗಳನ್ನು ಜಾಸ್ತಿ ತಿನ್ನಿರಿ. ಸ್ವಲ್ಪ ಬರ್ಸನ್ ಜೋರು ಇಡ್ತೀನತ್ತ, ಜೋರಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊತೀರಿ. ಇದನ್ನ ಸ್ವಲ್ಪ ಕುದಿಯಾಕ್ ಬಿಡ್ರಿ. ಇದನ್ನ ಸ್ನೇಹಿತರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನತ್ತ. ಈ ಉಪ್ಪು ಏನತ್ತಿರಲ್ಲ ಸ್ವಲ್ಪ ನೀರ್ನಾಗ ಜಾಸ್ತಿ ಹಾಕೊಳಕತ್ತೀನಿ, ಸ್ವಲ್ಪ ನೋಡ್ಕೊಂಡು ಹಾಕೋಬೇಕ್ರಿ. ಈಗ ಉಪ್ಪು ಮುಂಚಿತವಾಗಿ ಅದಕ್ಕೆ ಜಾಸ್ತಿ ಹಾಕೋದಂದ್ರೆ ನೀರೊಳಗೆ ಸ್ವಲ್ಪ ಉಪ್ಪು ಯಾವಾಗಲೂ ಜಾಸ್ತಿ ಹತ್ತಬೇಕ್ರಿ. ಜಾಸ್ತಿ ಹತ್ತಿದ ಬಳಿಕ ಆಮೇಲೆ ರವೆ ಹಾಕಿಬೇಕ, ಒಂದು ಲೆವೆಲ್ ಬರ್ತದೆ ಸ್ನೇಹಿತರು ನೋಡ್ರಿ. ಈಗ ಪೂರ್ತಿ ನೀರು ಕುದಿಯಾಕತ್ತೈತಿ ನೋಡ್ರಿ. ಈಗ ಸ್ವಲ್ಪ ಒಂದು ಬೋಲ್ ಆಗೋಷ್ಟು ತುರಿದ ಕೊಬ್ಬರಿ ಹಾಕೋತೀನಿ ಸ್ನೇಹಿತರೆ. ತುರಿದ ಕೊಬ್ಬರಿ ಹಾಕ್ಕೊಂಡು ಸ್ವಲ್ಪ ಮತ್ತೆ ಮಿಕ್ಸ್ ಮಾಡ್ಕೊಂಡ್ರಿ. ಸ್ವಲ್ಪ ಆ್ಯಡ್ಸನು ಎಲ್ಲ ಕೊಬ್ಬರಿ ಎಲ್ಲ ಮಿಕ್ಸ್ ಆಗ್ಬೇಕ್ರಿ, ಎಲ್ಲ ಪದಾರ್ಥ ಒಳಗೆ ಮಿಕ್ಸ್ ಆಗ್ಬೇಕ್ರಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಮತ್ತೊಂದು ಸ್ವಲ್ಪ ಕುದಿಯಾಕ ಬಿಡೋಣ್ರಿ. ರವೆ ಹುರ್ಕೊಂಡಿರಲ್ಲ ಫ್ರೈ ಮಾಡ್ಕೊಂಡು ಅದನ್ನ ಹಾಕೋತೀನಿ ನೋಡ್ರಿ. ರವೆ ಹಾಕಿದ ಬಳಿಕ ಸ್ವಲ್ಪ ತಿರುಗಾಡ್ಬೇಕ್ರಿ, ಚೆನ್ನಾಗಿ ತಿರುಗಾಡೋಣ್ರಿ. ಈಗ ಸ್ನೇಹಿತರು ನೋಡ್ರಿ, ಈ ರೀತಿ ಏನೈತಿ ಕುದಿಯೋ ನೀರೊಳಗೆ ರವೆ ಹಾಕ್ಕೊಂಡು ಮೇಲೆ ಸ್ವಲ್ಪ ಹಿಂಗೆ ಈ ರೀತಿ ತಿರುಗಾಡ್ಬೇಕ್ರಿ. ಒಂದು ಸ್ವಲ್ಪ ಗಂಟು ಆಗ್ಲಾರಂಗೆ ತಿರುಗಾಡ್ಬೇಕು ಸ್ನೇಹಿತರೆ. ಗಂಟು ಆಗೋದಿಲ್ಲ, ಯಾಕಂದ್ರೆ ಅಕ್ಕಿ ರವೆ ಐತಿರೋದು. ಇಡ್ಲಿ ರವೆ ಐತಿರಲ್ಲ, ಇಡ್ಲಿ ರವೆ ಇರೋದ್ರಿಂದ ಗಂಟು ಆಗೋದಿಲ್ಲ. ಆದರೂ ಕೂಡ ಮುನ್ನೆಚ್ಚರಿಕೆಯಾಗಿ ಗಂಟು ಆಗ್ಲಾರ್ದಂಗೆ ನೋಡ್ಕೊಂಡು ಈ ರೀತಿ ಮೇಲೆ ತಿರುಗಾಡಬೇಕು. ಅಕಸ್ಮಾತ್ ಗಂಟು ಆಗೋಂಗೆ ಕಾಣಿಸ್ತಂದ್ರೆ ಈ ರೀತಿ ಹೊಡ್ಕೋಬೇಕು ಸ್ನೇಹಿತರೆ.
ಚಮಚೆಯಿಂದ ಸ್ಪೂನಿಂದ ಈ ರೀತಿ ಮಾಡೋದ್ರಿಂದ ಯಾವುದೇ ರೀತಿ ಗಂಟು ತುಕ್ಕೋರಿ ಹೊಡಿತೈತ್ರಿ. ಈಗ ಚೆನ್ನಾಗಿ ತಿರುಗಾಡೋಣ್ರಿ. ಈಗ ಸ್ವಲ್ಪ ಮುಚ್ಚಿಡೋಣ್ರಿ, ಒಂದು 2 ನಿಮಿಷ ಮುಚ್ಚಿಡೋಣ್ರಿ. ಯಾಕಂದ್ರೆ ಸ್ವಲ್ಪ ಕುದಿಲ್ರಿ, ಸ್ವಲ್ಪ ಇನ್ನೊಂದು ಸ್ವಲ್ಪ ಮುಚ್ಚಿಡೋಣತ್ರಿ ಒಂದು 2 ನಿಮಿಷ. ಸ್ನೇಹಿತರು ನೋಡ್ರಿ, ಈಗ ಮ್ಯಾಗಿನ ಪ್ಲೇಟ್ ಇಟ್ಟಿನ್ರಲ್ಲ, ಪ್ಲೇಟ್ ತೆಗಿತೀನಿ ನೋಡ್ರಿ. ಈಗ ಪ್ಲೇಟ್ ತೆಗೆದು ವಾವ್ ನೋಡ್ರಿ ನೈಸ್ ಆಗೈತೆ ನೋಡ್ರಿ ಸ್ನೇಹಿತರೆ. ಯಾವ ರೀತಿ ಆಗೈತೆ ನೋಡ್ರಿ, ಸೂಪರ್ ಆಗೈತಿ. ಮತ್ತೆ ಸ್ವಲ್ಪ ತಿರುಗಾಡ್ತೀನಿ ರೀ. ಈಗ ಮಸ್ತ್ ಆಗೈತೆ ನೋಡಿ ಸ್ನೇಹಿತರೆ. ಈ ತಿರುಗಾಡಿ ನಿಂತಿಲ್ಲ. ಈಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂದ್ರೆ ರೀ, ಒಂದು ಅರ್ಧ ಹೋಳ ಲಿಂಬೆಹಣ್ಣು ತೊಗೊಂಡಿನಿ ರೀ. ಲಿಂಬೆಹಣ್ಣು ಎದಕ್ಕೆ ಹಾಕೋದಂದ್ರೆ ಹುಳಿ ಬೇಕ್ರಿ, ಅದ್ರ ಸಂಬಂಧ ಐತಿ. ಸ್ವಲ್ಪ ಲಿಂಬೆಹಣ್ಣು ಇಟ್ಕೊತೀನಿ ಸ್ನೇಹಿತರೆ. ಒಳಗೆ ಟೊಮೆಟೊ ಐತ್ರಿ, ಟೊಮೆಟೊ ಇದ್ರು ಕೂಡ ಮೇಲ್ಗಡೆ ಸ್ವಲ್ಪ ಲಿಂಬೆಹಣ್ಣು ಇಟ್ಕೊಂಡಿನ್ರೆ ಮತ್ತೊಂದು ಸ್ವಲ್ಪ ಹುಳಿ ಬರತ್ತಿ. ಹುಳಿ ಎತ್ತಿತ್ಕೋರಿ ಉಪ್ಪಿಟ್ಟ ಬಾಯಾಗ ಮತ್ತೊಂದು ಸ್ವಲ್ಪ ಟೇಸ್ಟಿಯಾಗಿ ಇರ್ತೀರಿ. ಅದ್ರ ಸಂಬಂಧ ಹುಳಿ ರೀ. ಮತ್ತೊಂದು ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ರೀ. ಕೊತ್ತಂಬರಿ ಸೊಪ್ಪು ಆಗಲೇ ಉಳಿಸಿದ್ನಿರಲ್ಲ, ಅದ್ರ ಮೇಲ್ಗಡೆ ಸ್ವಲ್ಪ ಹಾಕ್ತೀನಿ ರೀ. ಕೊತ್ತಂಬರಿ ಹಾಕಿ ಮತ್ತೆ ತಿರುಗಾಡ್ತೀನಿ ಸ್ನೇಹಿತರೆ. ಚೆನ್ನಾಗಿ ತಿರುಗಾಡ್ತೀನಿ ರೀ. ಎಲ್ಲ ಲಿಂಬೆಹಣ್ಣ ಹಿಡ್ಕೊಂಡಿರಲ್ಲ, ಆ ಲಿಂಬೆಹಣ್ಣು ಹಿಡ್ಕೊಂಡಿದ್ದೈತಿ ಮಿಕ್ಸ್ ಆಗಬೇಕು. ಕೊತ್ತಂಬರಿ ಕೂಡ ಮಿಕ್ಸ್ ಆಗ್ಬೇಕು ಸ್ನೇಹಿತರೆ. ಈಗ ಚೆನ್ನಾಗಿ ತಿರುಗಾಡ್ತೀನಿ ರೀ, ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಅದನ್ನೀಗ. ಈಗ ನೆಕ್ಸ್ಟ್ ಏನು ಮಾಡೋದಂದ್ರೆ ರೀ, ಈ ಲಿಂಬೆಹಣ್ಣ ಕೊತ್ತಂಬರಿ ಹಾಕಿನಿ. ಈಗ ಮನೆಯಲ್ಲಿ ತಯಾರಿಸಿದ ತುಪ್ಪ ರೀ, ಅಡಿಷನಲ್ ಆಗಿ ತುಪ್ಪ ಹಾಕೋತೀನಿ. ನೀವು ಬೇಕಾದ್ರೆ ಹಾಕೋಬೋದು, ಬೇಡಾದ್ರೆ ಬಿಡ್ಬೋದು. ಸ್ವಲ್ಪ ರುಚಿ ಬರಲಿ, ಟೇಸ್ಟಿ ಬರಲಿ ಅಂತ ನಾ ಮೇಲ್ಗಡೆ ಸ್ವಲ್ಪ 1 ಸ್ಪೂನ್ ಆಗೋಟ್ಟು ತುಪ್ಪ ಹಾಕ್ತೀನಿ ಸ್ನೇಹಿತರೆ. ನೀವು ಬೇಕಾದ್ರೆ ತುಪ್ಪ ಸ್ಕಿಪ್ ಮಾಡ್ಬೋದು ಸ್ನೇಹಿತರೆ. ಈಗ ಮತ್ತೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರಿ. ಯಾಕೆ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕೋದಂದ್ರೆ ಮತ್ತೊಂದು ಸ್ವಲ್ಪ ಟೇಸ್ಟ್ ಬರುತ್ತೆ ರೀ. ಈಗ ನಾವು ಹಂಗೆ ನೋಡ್ರಪ್ಪ, ಒಗ್ಗರಣೆ ಮಾಡ್ಕೊಂಡು ನಾವು ತುಪ್ಪ ಹಾಕೊಂಡು ಒಗ್ಗರಣೆ ಮಾಡ್ಕೊಂಡಿವಿ ರೀ. ಆದರೂ ಕೂಡ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಯಾಕಂದ್ರೆ ತುಪ್ಪ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗ್ಬೇಕ್ರಿ, ಒಂದೇ ಕಡೆ ಆಗಬಾರ್ದು. ಅದಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿರಿ. ಈಗ ಸ್ನೇಹಿತರೆ ತುಪ್ಪ ಹಾಕಿನಿ, ಚೆನ್ನಾಗಿ ತಿರುಗಾಡಿ ಮಿಕ್ಸ್ ಮಾಡೀನಿ. ಈಗ ಮತ್ತೆ ಪ್ಲೇಟ್ ಮುಚ್ತೀನಿ ರೀ. ಪ್ಲೇಟ್ ಮುಚ್ಚಿ ಸ್ವಲ್ಪ ಉಮ್ಗೊಳಕ್ಕೆ ಬಿಡ್ತೀನಿ ರೀ. ಹಂಗಂದ್ರೆ ಹೊಗೆ ಒಳಗೆ ಇದ್ರೊಳಗೆ ನಿಂತು ಸ್ವಲ್ಪ ಬೇಂದ್ ಬರ್ರಿ. ಈಗ ಸ್ನೇಹಿತರೆ ಬರ್ಸಿನ ಈಗ ಉಗ್ಗದ ಮ್ಯಾಗ ಸ್ವಲ್ಪ ಬೇಯ್ತೈತ್ರಿ, ಅರಲ್ಲಿ ಬರ್ಬೇಕ್ರಿ ಅದು. ಈಗ ಪ್ಲೇಟ್ ತೆಗಿತೀನಿ ರೀ. ಪ್ಲೇಟ್ ತೆಗೆದ್ಬೇಕು ನೋಡ್ರಿ ಹೆಂಗಾಯ್ತತ್ತ. ವಾವ್ ನೋಡಿ ಸ್ನೇಹಿತರೆ, ಯಾವ ರೀತಿ ಅರ್ಲೈತಿ ಉಪ್ಪಿಟ್ಟ ತಯಾರಾಗೈತಿ ನೋಡ್ರಿ. ಈಗ ವಾವ್ ನೋಡ್ರಿ ನೈಸ್ ಘಮ ಘಮ, ಘಮ ಘಮ ವಾಸನೆ ಬರತ್ ನೋಡ್ರಿ. ಘಮ ಘಮ ರುಚಿಯಾದ ಸ್ವಾದಿಷ್ಟಕರವಾದ ಉಪ್ಪಿಟ್ಟ. ಯಾವ ಉಪ್ಪಿಟ್ರಿದು? ಅವರೆಕಾಳು ಉಪ್ಪಿಟ್ಟು ತಯಾರಾಗೈತ್ರಿ. ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೀನಿ ರೀ. ಈಗ ಸ್ನೇಹಿತರೆ ರುಚಿಕರವಾದ ಮತ್ತು ಎಲ್ಲರೂ ಇಷ್ಟಪಡುವಂಥ ಅವರೆಕಾಳು ಉಪ್ಪಿಟ್ಟು ತಯಾರಾಗೈತಿ ನೋಡ್ರಿ. ಈಗ ಬಿಸಿ ಬಿಸಿ ಆದ ಉಪ್ಪಿಟ್ಟ ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿನಿ. ಈಗ ನಮ್ಮ ಉದಯ ಸ್ವಲ್ಪ ಟೇಸ್ಟ್ ಮಾಡ್ತಾನೆ ರೀ. ಉದಯ ನೋಡಪ್ಪ ಹೆಂಗೈತಿ, ನೋಡಪ್ಪ ಅವರೆಕಾಳು ಉಪ್ಪಿಟ್ಟ ಟೇಸ್ಟ್ ಮಾಡಿ ನೋಡಿ ಹೆಂಗೈತಿ. ಬಿಸಿ ಬಿಸಿ ಐತಿಲ್ಲ, ಹೆಂಗೈತಿ? ಸೂಪರ್ ಐತಿ, ನೈಸ್ ಆಗೈತಿ. ಹಂಗಾದ್ರೆ ನಮ್ಮ ವೀಕ್ಷಕರಿಗೆ ಏನೈತಿಪ್ಪ ಹಂಗಾದ್ರೆ ನೀವು ಕೂಡ ಇದೇ ರೀತಿ ಅವರೆಕಾಳು ಉಪ್ಪಿಟ್ಟು ಮಾಡಿ ಸ್ನೇಹಿತರೆ. ನಾನು ಕೂಡ ಹಾಕೊಂಡು ನೋಡ್ತೀನಂತ. ಆಹಾ ಬಾಯಾಗ ಅವರೆಕಾಳು ಬರತ್ ನೋಡ್ರಿ. ಆಹಾ ಅವರೆಕಾಳು ಉಪ್ಪಿಟ್ಟು ಅಂದ್ರೆ ಮುಖ್ಯವಾಗಿ ಅವರೆಕಾಳು ಬೇಕ್ರಿ. ಅವರೆಕಾಳು ಇದ್ರೆ ಅವರೆಕಾಳು ಉಪ್ಪಿಟ್ಟ ನೋಡ್ರಿಗ. ನಾಯಿ ಸೂಪರ್ ಆಗೈತಿ. ಬಾಯಾಗ ತುಪ್ಪ ಮತ್ತು ಅವರೆಕಾಳು ಎಲ್ಲ ರೀತಿ ಪದಾರ್ಥ ನಾಯಿ ಸೂಪರ್ ಆಗೈತಿ ಸ್ನೇಹಿತರೆ. ನೀವು ಕೂಡ ಇದೇ ರೀತಿ ಅವರೆಕಾಳು ಉಪ್ಪಿಟ್ಟು ಮಾಡ್ರಿ. ಅವರೆಕಾಳು ಉಪ್ಪಿಟ್ಟು ಮಾಡಿ ಹೆಂಗಿತ್ತ ನಮಗೆ ಕಮೆಂಟ್ ಮಾಡ್ರಿ. ಈ ಅವರೆಕಾಳಿನ ಉಪ್ಪಿಟ್ಟು ವಿಡಿಯೋನ ಎಂಡ್ ಮಾಡ್ತೀರತ್ತ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಅನ್ನು ಒತ್ತಿ. ಮತ್ತೊಂದು ವಿಡಿಯೋದೊಂದಿಗೆ ನಾ ಮತ್ತೆ ಬರ್ತೇನಂತ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.